ಇನ್ನು ಗಡಿ ಜಿಲ್ಲೆ ಬೀದರ್ನ ಔರಾ ತಾಲೂಕಿನ ವಡಗಾಂವ್ ಗ್ರಾಮದಲ್ಲಿ ಸಚಿವ ಆರ್ ಅಶೋಕ್ ಗ್ರಾಮ ವಾಸ್ತವ್ಯ ನಡೆಸಿದರು. ಕಂದಾಯ ಇಲಾಖೆಯಡಿಯಲ್ಲಿ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಗಳ ಕಡೆ ಈ ಅಭಿಯಾನದಲ್ಲಿ ಪಾಲ್ಗೊಂಡ ಸಚಿವರು ಹಲವು ಕಾರ್ಯಕ್ರಮಗಳಿಗೆ ಚಾಲನೆ ಕೊಟ್ಟಿದ್ದು, ಈ ವೇಳೆ ವಿವಿಧ ಯೋಜನೆಗಳ ಫಲಾನುಭವಿಗಳಿಗೆ ಪ್ರಮಾಣ ಪತ್ರವನ್ನು ಕೂಡ ವಿತರಿಸಲಾಯಿತು. ಗ್ರಾಮ ವಾಸ್ತವ್ಯ ನಡೆಸಿದ ವಡಗಾಂವ್ ಗ್ರಾಮದ ಅಭಿವೃದ್ಧಿಗೆ 1 ಕೋಟಿ ಘೋಷಣೆ ಮಾಡಿದ್ದಾರೆ. ಕಮಲನಗರ ತಾಲೂಕಿನ ಗಡಿ ಗ್ರಾಮ ಚೋಂಡಿ ಮುಖೇಡ್ಗೂ ಕೂಡ ಅಗತ್ಯ ಸೌಲಭ್ಯ ಕಲ್ಪಿಸುವ ಬಗ್ಗೆ ಸರ್ಕಾರ ಮುಂದಾಗಲಿದೆ ಅಂತ ಭರವಸೆ ಕೊಟ್ಟಿದ್ದಾರೆ. ಅಲ್ಲದೆ ಮುಂಬರುವ ದಿನಗಳಲ್ಲಿ ಭೂ ಪರಿವರ್ತನಾ ಕಾಯ್ದೆ ತಿದ್ದುಪಡಿ ಮಾಡ್ತೇವೆ, ದಲ್ಲಾಳಿ ಮುಕ್ತವಾಗಿಸುವ ಸ್ವಯಂ ಘೋಷಣಾ ಕಾನೂನು ಜಾರಿಗೆ ತರ್ತೇವೆ ಅಂತ ಆರ್ ಅಶೋಕ್ ತಿಳಿಸಿದ್ದಾರೆ. ಸಚಿವರಿಗೆ ಪಶುಸಂಗೋಪನಾ ಸಚಿವ ಪ್ರಭು ಚೌಹಾಣ್ ಕೂಡ ಸಾಥ್ ಕೊಟ್ಟರು. ಸಚಿವ ಆರ್ ಅಶೋಕ್ ನಮ್ಮ ಬೀದರ್ ಪ್ರತಿನಿಧಿ ಲಿಂಗೇಶ್ ಜೊತೆ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಸಚಿವರು ಕೇಳೋಣ ಬನ್ನಿ. ಗಡಿ ಜಿಲ್ಲೆ ಬೀದರ್ನ ಔರಾ ತಾಲೂಕಿನ ವಡಗಾಂವ್ ಗ್ರಾಮದಲ್ಲಿ ಕಂದಾಯ ಸಚಿವರಾದ ಆರ್ ಅಶೋಕ್ ಅವರು ಇವತ್ತು ಗ್ರಾಮ ವಾಸ್ತವ್ಯ ಮಾಡ್ತಾ ಇದ್ದಾರೆ. ಇವತ್ತು ಬೆಳಿಗ್ಗೆಯಿಂದಲೇ ಒಂದು 10 ಗಂಟೆಯಿಂದ ಅದ್ದೂರಿ ಮೆರವಣಿಗೆಯಲ್ಲಿ ಭಾಗಿಯಾದಂತಹ ಸಚಿವರು ಸತತ ಕಾರ್ಯಕ್ರಮಗಳಲ್ಲಿ ಭಾಗಿಯಾದರು. ಈಗ ಏನಂತಂದರೆ ರಾತ್ರಿ ಇದೇ ಒಂದು ವಡಗಾಂವ್ ಗ್ರಾಮದ BCM ಹಾಸ್ಟೆಲ್ನಲ್ಲಿ ಅವರು ವಾಸ್ತವ್ಯ ಮಾಡಲಿದ್ದಾರೆ. ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಏನು ಹೇಳ್ತಾರೆ ಸರ್, ಯಾವ ರೀತಿಯೆಲ್ಲ ಕಾರ್ಯಕ್ರಮ ಆಯ್ತು ಇವತ್ತು, ಏನು ಹೇಳ್ತೀರಿ ಅಂತ? ಗ್ರಾಮ ವಾಸ್ತವ್ಯ ಅನ್ನೋದು ಅಧಿಕಾರಿಗಳನ್ನು ಹಳ್ಳಿಗೆ ತೆಗೆದುಕೊಂಡು ಹೋಗಬೇಕು ಅನ್ನೋದು ನನ್ನ ಕಾನ್ಸೆಪ್ಟು. ಅಧಿಕಾರಿಗಳಿಗೂ ಒಂದು ಮಾನವೀಯತೆ, ಬಡವರು ಕಂಡಾಗ, ದೀನದಲಿತರು ಕಂಡಾಗ ಒಂದು ಮಾನವೀಯತೆ ಭಾವನೆ ಬರಬೇಕು. ಎಲ್ಲರೂ ಕೆಟ್ಟವರು ಅನ್ನೋ ಭಾವನೆ ಏನಿರ್ತೈತೆ ಅಧಿಕಾರಿ ವರ್ಗದಲ್ಲಿ ಅದು ಹೋಗಬೇಕು. ಜನರ ಸಂಪರ್ಕ ಅಧಿಕಾರಿಗಳಿಗೆ ನಿರಂತರವಾಗಿ ಇರಬೇಕು ಅನ್ನೋ ದೃಷ್ಟಿಯಿಂದ ಹಳ್ಳಿಗಳಿಗೆ ಇವತ್ತು ಸುಮಾರು ಕರ್ನಾಟಕದಲ್ಲಿ 200 ಭಾಗದಲ್ಲಿ ಇವತ್ತು ಅಧಿಕಾರಿಗಳು ಗ್ರಾಮ ವಾಸ್ತವ್ಯ ಮಾಡ್ತಾಯಿದ್ದಾರೆ. ನಾನು ಕೂಡ ಈ ಒಂದು ಬೀದರ್ ಜಿಲ್ಲೆಯಲ್ಲಿ ವಡಗಾಂವಲ್ಲಿ ನಾನು ಕೂಡ ಗ್ರಾಮ ವಾಸ್ತವ್ಯ ಮಾಡ್ತಾಯಿದ್ದೀನಿ. ಭಾಳ ಸಂತೋಷದಿಂದ ಇಲ್ಲಿನ ನಾಗರಿಕರು ಸ್ವಾಗತ ಮಾಡಿದ್ದಾರೆ. ಮೆರವಣಿಗೆ ಮಾಡಿ ನನ್ನ ಹಳ್ಳಿಗೆ ಸ್ವಾಗತ ಮಾಡಿದ್ದಾರೆ. ಸುಮಾರು 2,500ಕ್ಕೂ ಹೆಚ್ಚು ಜನರಿಗೆ ಇವತ್ತು ಫಲಾನುಭವಿಗಳಿಗೆ ಸರ್ಕಾರದ ಸವಲತ್ತುಗಳನ್ನು ಕೊಟ್ಟಿದ್ದೀರಿ. ಸುಮಾರು 2,000 ಅರ್ಜಿಗಳು ಇವತ್ತು ಖಾತಾ ಇರ್ಬೋದು, ಕಂದಾಯ ಇರ್ಬೋದು, ಸರ್ವೆ ಇರ್ಬೋದು, ಸ್ಮಶಾನಕ್ಕಾಗಿ ಜಮೀನು ಇರ್ಬೋದು, ಈ ಥರದ ಹಲವಾರು ವಿಷಯಗಳನ್ನು ಇಟ್ಕೊಂಡು ಜನ ನನ್ನ ಹತ್ರ ಬಂದಿದ್ದಾರೆ. ಸಾವಧಾನವಾಗಿ ಕೂತ್ಕೊಂಡು ಅಲ್ಲೇ ಅವರ ಒಂದು ಮನವಿಗೆ ಸ್ಪಂದನೆ ಮಾಡಿದ್ದೀನಿ. ಎಲ್ಲ ಅಧಿಕಾರಿಗಳನ್ನು ಜೊತೆಯಲ್ಲಿ ಇಟ್ಕೊಂಡು ತಹಸೀಲ್ದಾರು, AC, DC ಯಾವ್ಯಾವ ಇಲಾಖೆಗೆ ಬರುತ್ತೋ ಅವರಿಗೆ ಇಲ್ಲೇ ನೋಟ್ ಮಾಡಿ ಅವರಿಗೆ ಕೊಟ್ಟಿದ್ದೀನಿ. ನನಗನ್ಸುತ್ತೆ ಇದೊಂದು ಪಾಠಶಾಲೆ. ಎಲ್ಲರೂ ಕೂಡ ಈ ಒಂದು ಹಳ್ಳಿಗೆ ಬಂದು ವಾಸ್ತವ್ಯ ಮಾಡಿದ್ರೆ ಸತ್ಯ ಸಂಗತಿ ಏನು ಅನ್ನೋದು ಗೊತ್ತಾಗ್ತೈತೆ, ಬಡವರ ಕಷ್ಟ ಏನು ಅನ್ನೋದು ಗೊತ್ತಾಗ್ತೈತೆ. ಸರ್, ಈಗ ವಿರೋಧ ಪಕ್ಷದವರು ಇದು ಒಂದು ಚುನಾವಣೆ ಗಿಮಿಕ್ಕು, ಚುನಾವಣೆ ಬರ್ತಿದ್ದಂಗೆ ಅವ್ರ ಮನೆಗೂ ಹೋಗ್ತಾರೆ, ಎಲ್ಲಿ ಬೇಕಾದರೂ ಹೋಗುತ್ತಾರೆ ಎಂಬ ಆರೋಪ ಮಾಡ್ತಿದ್ದಾರೆ. ಕಳ್ಳನ ಮನಸ್ಸು ಉಳ್ಳುಳ್ಳಿಗೆ ಅಂತ ಅನಿಸ್ತೈತೆ. ನಾನು ಇದನ್ನು ಗ್ರಾಮ ವಾಸ್ತವ್ಯ ಇವತ್ತು ಮಾಡ್ತಾಯಿಲ್ಲ. ಕಳೆದ 2.5 ವರ್ಷದಿಂದ ಇದು ನನ್ನ 7ನೇ ಗ್ರಾಮ ವಾಸ್ತವ್ಯ. ಕೋವಿಡ್ ಬಂದಿದ್ದರಿಂದ 1.5 ವರ್ಷ ನನ್ನ ಕೈಲಿ ಮಾಡೋಕ್ಕಾಗಿಲ್ಲ. ಅದರಿಂದನೂ ಕೂಡ ಗ್ರಾಮ ವಾಸ್ತವ್ಯ ಮಾಡಿದ್ದೀನಿ. ಅದನ್ನು ಅರ್ಥ ಮಾಡ್ಕೊಬೇಕು. ಟೀಕೆ ಮಾಡೋವಂಥವ್ರು ಅವರು ಮಾಡಲಿ, ಗೊತ್ತಾಗ್ತೈತೆ ಇದರ ಕಷ್ಟ ಏನು, ಸುಖ ಏನು, ಜನರ ಭಾವನೆ ಏನು ಅನ್ನೋ ಸ್ಪಂದನೆ ಮಾಡೋದು. ಒಂದು ಹಳ್ಳಿಯಲ್ಲಿ ಕೂತ್ಕೊಂಡು ಈ ಬಿಸಿಲಿನಲ್ಲಿ ಕೆಲಸ ಮಾಡಿದ್ರೆ ಅವ್ರಿಗೂ ಕೂಡ ಅನುಭವ ಬರ್ತೈತೆ. ಅನುಭವದ ಆಧಾರದ ಮೇಲೆ ಅವರು ಮಾತಾಡಿದ್ರೆ ನಾನು ಆ ಟೀಕೆಗಳನ್ನು ಸಕಾರಾತ್ಮಕವಾಗಿ ಸ್ವೀಕಾರ ಮಾಡ್ತಾಯಿದ್ದೀನಿ. ಟೀಕೆ ಮಾಡೋವಂಥದ್ದು ಒಳ್ಳೆಯದು. ನೀವು ಮಾಡೋವಂಥ ಟೀಕೆಯನ್ನು ಸಕಾರಾತ್ಮಕವಾಗಿ ನಾನು ಸ್ವೀಕಾರ ಮಾಡ್ತಾಯಿದ್ದೀನಿ. ಇದಿಷ್ಟು ಕಂದಾಯ ಸಚಿವರಾದ ಆರ್ ಅಶೋಕ್ ಅವರ ಮಾತಾಗಿತ್ತು. ಕ್ಯಾಮ್ರಾಮನ್ ಹನುಮಂತ್ ಜೊತೆ ಲಿಂಗೇಶ್ ಮರ್ಕಲೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೀದರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.